ಮಿಥುನ್ IAS ಮಿಥುನ್ ಸರ್. ಹಾ ಗೊತ್ತಾಯ್ತು ಸರ್, ಹೇಳಿ. ಅವ್ರ ಕೇಸಲ್ಲಿ ಫ್ರಾಡ್ ಆಗಿರೋ ನಾವೊಬ್ರು ಶ್ರೀ ಮೆಡಿಕಲ್ ಸಿಸ್ಟಮ್ ಅಂತಂದು ಹೇಳಿ. ಆಕ್ಚುಲಿ ನಮ್ದು ಬಂದ್ಬಿಟ್ಟು ಶಿವಮೊಗ್ಗ ಸರ್, ಪ್ರಾಪರ್ ಶಿವಮೊಗ್ಗ ಹೊನ್ನಾಳಿ. ಮೇಜರ್ ಇನ್ವೆಸ್ಟರ್ ಬಂದ್ಬಿಟ್ಟು ಸುದೀಪ್ OH ಅಂತ ಹೇಳಿ ಹೊನ್ನಾಳಿ ಅವರು. ಟೋಟಲ್ 30 lakh ಕೊಟ್ಟಿದೀವಿ ಸರ್. ಆಕ್ಚುಲಿ ಚಂದ್ರಶೇಖರ್ ಸರ್ ಮುಖಾಂತರ ಕೊಟ್ಟಿದ್ದು. ಅವರೇ ನಮ್ಗೆ ಖುದ್ದಮ್ ಕರೆದು ಪರಿಚಯ ಮಾಡಿ ಕ್ಯಾಬಿನ್ ಒಳಗೆ ಕೂರ್ಸಿ ಇವ್ರು IAS, ಇವ್ರು ಏನೇ ಇದ್ರು ನಾವು ನೋಡ್ಕೊಂತೀವಿ, ಇದೆಲ್ಲ ನಾವೇ ಮಾಡ್ತೀವಿ ಅಂತಂದೇಳಿ ನಮ್ನ ಕರೆದು ಕೂರ್ಸಿ ನಮ್ಗೆ ಅವನು ಇಂಟ್ರೊಡ್ಯೂಸ್ ಮಾಡಿ ಅವ್ನ ಅಲ್ಲೇ ಅವರು ಕ್ಯಾಬಿನ್ ಅಲ್ಲೇ ಅಕೌಂಟಿಗೆ ದುಡ್ಡು ಹಾಕ್ಸಿ ಈ ತರನಾಗಿದೆ. ಇದು ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತಾನೆ ಕಾಲ್ ಮಾಡಿದೆ ಸರ್ ನಾನು. ನಿಮ್ ಮೆಡಿಕಲ್ ಸರ್ ಯಾವ್ದು? ನಾವು ಶ್ರೀ ಮೆಡಿಕಲ್ ಸಿಸ್ಟಮ್ ಅಂತಂದೇಳಿ, ಶ್ರೀ ಮೆಡಿಕಲ್ ಸಿಸ್ಟಮ್ಸ್ ಅಂತಂದೇಳಿ ಸಿಸ್ಟಮ್ಸ್ ಹೊನ್ನಳ್ಳಿನಾ ನಮ್ಗೆ ಆಕ್ಚುಲಿ. ಸರ್ NHMದು ಒಂದು ಶಿವಮೊಗ್ಗ ಸರ್ ಶ್ರೀ ಮೆಡಿಕಲ್ ಸಿಸ್ಟಮ್ ಇರೋದು. ಇನ್ವೆಸ್ಟರ್ ನಮ್ ಬ್ರದರ್ ಬಂದ್ಬಿಟ್ಟು ಹೊನ್ನಾಳಿ ಅವರು, ಅವ್ರ ಅಕೌಂಟ್ ಥ್ರೂನೆ 30 lakhs ಅಮೌಂಟ್ ಹೋಗಿರೋದು. 50 lakhs 30 lakhs ಸರ್. 30 lakhs ಓಕೆ. ಮಿಥುನಿಗ 30 lakhs ನಮ್ ಬ್ರದರ್ ಮಿಥುನ್ ಅಂಡ್ ಅವನ PNC ಒಬ್ಳು ಇದಾರೆ ಮೇಘನಾ ಅಂತಂದೇಳಿ. ಅವಳ ಅಕೌಂಟಿಗೆ 16 ಲಕ್ಷ ಹೋಗಿದೆ. ಮಿಥುನ್ ಅಕೌಂಟಿಗೆ 11 ಲಕ್ಷ ಹೋಗಿದೆ. ಫರ್ದರ್ ಇನ್ ಫೋನ್ ಪೇ ಒಂದು 2 lakh ಆಗಿದೆ. 3 lakh ಆಗಿದೆ. ಓಕೆ, ನಿಮ್ಮ ಹತ್ರ ದಾಖಲೆಗಳಿದಾವೆ? ಟೋಟಲ್ ಇಷ್ಟ ಆಗಿದೆ. ನಮ್ಮ ಹತ್ರ ಫುಲ್ ಡಾಕ್ಯುಮೆಂಟ್ ಇದೆ ಸರ್. ಯಾರ್ಯಾರಿಗೆ ಯಾವ್ಯಾವ ಹಾಕಿದೀವಿ ಅನ್ನೋ ಸ್ಟೇಟ್ಮೆಂಟ್ ನಾನು ನಿಮ್ಗೆ ಕೊಡ್ತೀನಿ. ಓಕೆ, ಏನಕ್ಕಂತ ನೀವು ಕೊಟ್ಟಿದ್ದು ಸರ್ ಅಮೌಂಟ್? ಸರ್ NHM ಅಂತ ಹೇಳಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಇದೆ. ಓಕೆ, ಆ ಪ್ರಾಜೆಕ್ಟ್ ನಲ್ಲಿ ಮೆಡಿಕಲ್ ಇಕ್ವಿಪ್ಮೆಂಟ್ ಸಪ್ಲೈ ಮಾಡ್ಬೇಕು ನೀವು ಅಂತಂದೇಳಿ. ಆಕ್ಚುಲಿ ನಮ್ಗೆ ಅವನು ಫ್ರಾಡ್ ಆಗಿ ನಮ್ಗೆ ಟ್ಯಾಬು ಕೊಟ್ಟಿದ್ದಾನೆ. ನಮ್ಗೆ ಬೆಡ್ ಅಸಿಸ್ಟ್ ಅವನೇ ಆನ್ಲೈನ್ ಅಲ್ಲಿ ಅವನ್ ಮೆಸೇಜ್ ಕಳ್ಸಿನ ಬೆಡ್ ಅಸಿಸ್ಟ್ ಅಂತ ಹೇಳಿ OTP ತಗೊಂಡಿದ್ದಾನೆ ನಮ್ಮ ಹತ್ರ. ಆಮೇಲೆ ನ್ಯಾಷನಲ್ ಹೆಲ್ತ್ ಫೇರ್ದು ನಾನು ನಿಮ್ಗೆ ವಾಟ್ಸ್ಆಪ್ ನಂಬರ್ ಹೇಳಿದ್ರೆ ಅದು ಅವ್ನು ಏನೇನ ಕೊಟ್ಟಿದ್ದ ಅನ್ನೋದು ನಾನು ನಿಮ್ಗೆ ಕೊಡ್ತೀನಿ. ಓಕೆ ಸರ್, ಓಕೆ. ಅದು ಪೂರ್ತಿ ಎಂಟರ್ ಡಾಕ್ಯುಮೆಂಟ್ ನಾನು ನಿಮ್ಗೆ ಸಬ್ಮಿಟ್ ಮಾಡ್ತೀನಿ. ಯಾಕಂದ್ರೆ ಅವನು ಆರೋಗ್ಯವಾಗಿ ಅಂತ ಹೇಳಿ ಆ ಸ್ಟಿಕ್ಕರ್ ಇಂದ ಹಿಡಿದು ನಮ್ಗೆ ಒಂದು ಟ್ಯಾಬು ಕೊಟ್ಟಿದ್ದಾನೆ, ಆಪಲ್ ಐಪ್ಯಾಡು ಕೊಟ್ಟಿದ್ದಾನೆ. ಅದನ್ನ ನನಗೆ ಪೊಲೀಸರಿಗೆ ಕಸ್ಟಡಿ ಕೊಟ್ಟಿದ್ದೀನಿ, ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅದು ಏನೇನಿದೆ ಎಲ್ಲದೂ ನಮ್ಮ ಹತ್ರ ಇದೆ. ಅಮೃತಹಳ್ಳಿ ಪೊಲೀಸ್ನವರಿಗೆ ಕೊಟ್ಟಿದ್ದೀವಿ, ಹ್ಯಾಂಡ್ ಓವರ್ ಮಾಡಿದ್ದೀವಿ. ಆಕ್ಚುಲಿ ಅವನು ಶುಕ್ರವಾರ ಅರೆಸ್ಟ್ ಆದ, ಶನಿವಾರನೇ ಕೊಟ್ಟಿದ್ದೀನಿ ನಾನು. ಇವರು ಅರೆಸ್ಟ್ ಆಗ್ಬೇಕಾದ್ರೂ ಜೊತೆಗೆ ಇದ್ದೆ ನಾನು. ಓಕೆ ಸರ್, ಓಕೆ. ಮೊನ್ನೆ ಆಕ್ಚುಲಿ ಅವನು ಟ್ಯಾಬ್ ಕೊಡಕ್ಕೆ ನನ್ನ ಅವತ್ತು ಕರ್ಸ್ಕೊಂಡಿದ್ದ. ಅರೆಸ್ಟ್ ಆಗೋದೇನೋ ನನ್ಗೆ ಟ್ಯಾಬ್ ಕೊಡಕ್ಕಂತಾನೆ ಕರ್ಸ್ಕೊಂಡಿದ್ದ. ಆಕ್ಚುಲಿ ನನ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದ. ಡೆಲ್ಲಿಯಲ್ಲಿ ಟ್ರೈನಿಂಗ್ ಇರುತ್ತೆ ಅಂತ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದ. ಆ ಫ್ಲೈಟ್ ಟಿಕೆಟ್ ಇದೆ ನನ್ನ ಹತ್ರ. ಅಂದ್ರೆ ಸುಮ್ಮನೆ ನಿಮ್ಮನ್ನ ಆಕ್ಚುಲಿ ಹೌದು, ಯಾಮಾರ್ಸಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾನೆ, ಐಪ್ಯಾಡ್ ಟ್ಯಾಬು ಕೊಟ್ಟಿದ್ದಾನೆ. ಅದು ವಿತ್ ಗೋರ್ಮೆಂಟ್ ಸೀಲ್ ಅಲ್ಲೇ ಕೊಟ್ಟಿದ್ದಾನೆ. ಅಂದ್ರೆ ಗೋರ್ಮೆಂಟ್ ಸ್ಟಿಕ್ಕರಿಂಗ್ ಅಲ್ಲಿ ಏನ್ ಬರುತ್ತಲ್ಲ ಆ ಸ್ಟಿಕ್ಕರಿಂಗ್ ಅಲ್ಲೇ ನಮ್ಗೆಲ್ಲದೂ ಕೊಟ್ಟಿದ್ದಾನೆ. ಅದ್ರಲ್ಲಿ ಒಂದು ಚೂರು ಡೌಟ್ ಪಡೋ ಅಂತ ವಿಚಾರ ಇಲ್ದಂಗ್ ಕೊಟ್ಟಿದ್ದಾನೆ ನಮ್ಗೆ. ಗೌರ್ಮೆಂಟ್ ಆಸ್ಪತ್ರೆ ನಂಬರ್ OTP ಸಮೇತ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ಚಂದ್ರಶೇಖರ್ ಸರ ಕಾರಣ ಸರ್. ಚಂದ್ರಶೇಖರ್ ಅವ್ರದ್ದು ವಿಚಾರ ನಿಮ್ಗೆ ಹೇಳಿದ್ರಾ? ಚಂದ್ರಶೇಖರ್ ಸರ್ ಎಲ್ಲ ಸರ್ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು. ನಾನು ಆಕ್ಚುಲಿ ಮುಂಚೆ ಇದೇ ನಮ್ಮ ಚಿಕ್ಕಮಂಗ್ಳೂರ್ ಹಾಸ್ಪಿಟಲ್ಗೆ ಸಣ್ಣ ಪುಟ್ಟ ಮಿಷನ್ ಸಪ್ಲೈ ಕೊಡ್ತಾ ಇದ್ದೆ ನಾನು. ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ ಇವರೇ? ಗೊತ್ತಿದ್ದಿಲ್ಲ. ಚಂದ್ರಶೇಖರೇ ಪರಿಚಯ ಮಾಡಿಕೊಟ್ಟಿದ್ರು. ಪರಿಚಯ ಮಾಡಿಕೊಟ್ಟಿದ್ದು ಚಂದ್ರಶೇಖರೇ, ಮಾತಾಡ್ಸಿದ್ದು ಚಂದ್ರಶೇಖರೇ. ಓಕೆ, ಈ ಡೀಲ್ ಬಗ್ಗೆ ಮಾತಾಡಿದ್ದು ಚಂದ್ರಶೇಖರೇ. ಇಲ್ಲಿ ಚಿಕ್ಕಮಂಗ್ಳೂರು ಆಸ್ಪತ್ರೆ ಅಲ್ಲ, ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅವ್ರ ಕ್ಯಾಬಿನ್ ಅಲ್ಲೇ ಮಾತಾಡಿರೋದು. ಓಕೆ. ಸಣ್ಣ ಪುಟ್ಟ ನಾವು ಕದ್ದು ಮುಚ್ಚಿ ಮಾಡಿರೋ ರೆಕಾರ್ಡಿಂಗು ನಾವು ಕೊಡ್ತೀವಿ ಮೀಡಿಯಾಕ್ಕೆ ಟೈಮ್ ಆದಾಗ. ಓಕೆ ಸರ್, ಓಕೆ. ಅಂದ್ರೆ ಚಂದ್ರಶೇಖರ್ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ನೀವು ನಂಬಿದ್ದು ಚಂದ್ರಶೇಖರ್ ಅವರೇ ಹೇಳ್ತಾ ಇದಾರೆ ಅನ್ನೋ ವಿಚಾರಕ್ಕೆ ಅವ್ರನ್ನ ನಂಬ್ಕೊಂಡು. ಸರ್ ಮಿಥುನ್ ಯಾರು, ಅವನು IAS IPS ಯಾವ್ದು ನಮ್ಗೆ ಗೊತ್ತಿಲ್ಲ ಸರ್. ಝೀರೋ. ನಾವು ಒಬ್ಬ ಡಿಸ್ಟ್ರಿಕ್ಟ್ ಸರ್ಜನ್ ಆಫೀಸ್ ಅಲ್ಲಿ ಒಬ್ಬ ಕ್ಯಾಬಿನ್ ಅಲ್ಲಿ ಒಬ್ಬ ಕೂರ್ತಾನೆ ಅಂದ್ರೆ ಯಾರಾದ್ರೂ ನಂಬಲೇಬೇಕಲ್ಲ ಸರ್. ಖಂಡಿತ ಸರ್, ಖಂಡಿತ. ಡಿಸ್ಟ್ರಿಕ್ಟ್ ಸರ್ಜನ್ ಕ್ಯಾಬಿನ್ ಅಲ್ಲಿ ಕೂರ್ತಾರೆ ಅಂದ್ರೆ. ಈಗ ಒಂದು ಸರ್ ನಮಗೆ ಗೊತ್ತಾಗಿದ್ದು ಶ್ರೇಯಸ್ ಮೆಡಿಕಲ್ ಇಂದ ಗೊತ್ತಾಯ್ತು ಚಿಕ್ಕಮಂಗ್ಳೂರು. ಹೌದು ಸರ್, ಇನ್ನೂ ಬಹಳ ಜನ ಇದಾರೆ ಸರ್.
ಇನ್ನು ಬೈಲಿ ಬಂದಿಲ್ಲ, ನಿಮಗೆ ಗೊತ್ತಿರೋದಷ್ಟೇ. ಅದಕ್ಕೋಸ್ಕರ ನಾನು ಈ ಸುದ್ದಿ ಮುಟ್ಟಿಸ್ಬೇಕು ಅಂತ ಹೇಳಿ ನಾನು ನಿಮ್ಗೆ ಕಾಲ್ ಮಾಡಿರೋದು. ಇಲ್ಲ ಅದೇ ನಾವು ಶ್ರೇಯಸ್ ಮೆಡಿಕಲ್ ಅವರು ಮಾಹಿತಿ ಸಿಕ್ತು, ಅವರಿಂದ ಗೊತ್ತಾಯ್ತು ಇಷ್ಟೆಲ್ಲ ಇದಾಗಿತ್ತು ಅಂತೇಳಿ. ಈಗ ನೀವು ನನಗೆ ಕಾಂಟ್ಯಾಕ್ಟ್ ಆಗ್ತಿರೋ 2ನೇ ಪರ್ಸನ್. ಹೌದು ಸರ್. ನಿಮ್ದು 31 ಲಕ್ಷ ಅಲ್ಲ? 30 ಲ್ಯಾಕ್. 30 ಲ್ಯಾಕ್. 30 ಲಕ್ಷ ಸರ್, 30 ಲ್ಯಾಕ್. ಹ್ಮ್. ನಮ್ದು ಪೂರ್ತಿ ವೈಟ್, ಯಾವ್ದು ಬ್ಲಾಕ್ ಕೊಟ್ಟಿಲ್ಲ ನಾವು. ಓಕೆ ಸರ್, ಓಕೆ. ಅವ್ನ್ ಬ್ಲಾಕ್ ಕೇಳಿದ್ರೆ ಇಲ್ಲ ನಾವು ಅಂತ ಕರೆ ಹೊಡೆದು ಏನೋ ಮಾಡಿ ಅದಕ್ಕೋಸ್ಕರ ವೈಟ್ ಕೊಟ್ಟಿದ್ವಿ ನಾವು. ಹ್ಮ್. ಆಕ್ಚುಲಿ ನಮ್ ಡೌಟ್ ಇತ್ತು ಸರ್, 30 ಪಟ್ಟು ಕೇಳಿದ್ವಿ ನಾವು ಚಂದ್ರಶೇಖರ್ ಅವ್ರಿಗೆ. ಸರ್ ಇವ್ನು IAS ಅಂತಂದೇಳಿ. ಹ್ಞೂನ್ರಿ, IAS ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ಇರೋದು ಇವರು. ಆರೋಗ್ಯ ಸೌಧದಲ್ಲಿ ವರ್ಕ್ ಮಾಡ್ತಾರೆ ಬೆಂಗಳೂರಲ್ಲಿ. ಇವರು ಇದ್ನು ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇವರೇ ನೋಡ್ಕೊಂತಿರೋದು. ಇವರು ಶಾರ್ಟ್ಲಿ ಇದು ಆಗ್ತಾರೆ ಅಂತ ಹೇಳಿ ನಮ್ಮನ್ನ ಪಾರ್ಟಿಗೂ ಇನ್ವೈಟ್ ಮಾಡಿದ್ರೆ ಚಂದ್ರಶೇಖರ್ ಅವರು. ಅವ್ರದ್ದು ಬರ್ತ್ಡೇ ಪಾರ್ಟಿಯಲ್ಲಿ ಅವತ್ತು ಇನ್ವೈಟ್ ಮಾಡಿ, ಅವತ್ತು ಇವ್ನ ಪರಿಚಯ ಮಾಡಿ, ಅವತ್ತು ಎಲ್ಲದನ್ನೂ ಮಾಡಿದ್ದಾರೆ. ಎಲ್ಲಿ ಬರ್ತ್ಡೇ ಪಾರ್ಟಿ ಆಗಿದೆ ಎಲ್ಲಿ ಸರ್? ಸರ್ ಚಿರುಶ್ ರೆಸಾರ್ಟ್ ಇದೆಯಲ್ಲ ಚಿಕ್ಕಮಂಗ್ಳೂರ್. ಚಿರುಸ್ ರೆಸಾರ್ಟ್, ಹೌದು, ಹೋಮ್ ಸ್ಟೇ. ಅದ್ರ ನಿಮ್ಗೆ ಫೋಟೋನು ಕಳಿಸ್ತೀನಿ ನಾನು. ಚಿರುಸ್ ರೆಸಾರ್ಟ್ ಫೋಟೋನು ಕಳಿಸ್ತೀನಿ. ಅಲ್ಲಿ ಬರ್ತ್ಡೇ ಪಾರ್ಟಿ ಆಗಿದ್ ಫೋಟೋನು ಕಳಿಸ್ತೀನಿ ಇವಂದೆಲ್ಲ. ಓಕೆ, ಚಂದ್ರಶೇಖರ್ ಬರ್ತ್ಡೇ ಪಾರ್ಟಿನಾ? ಬರ್ತ್ಡೇ ಪಾರ್ಟಿ ಇವಂದು IAS ಪ್ರೊಫೆಷನಲಿ ಕಂಪ್ಲೀಟ್ ಪಾರ್ಟಿ, ಎರಡು ಸೇರ್ ಮಾಡಿರೋದು. IAS ಒಂದು ಕಂಪ್ಲೀಟ್ ಆಯ್ತು, ಇದು ಚಂದ್ರಶೇಖರ್ ಅವ್ರ ಬರ್ತ್ಡೇ ಅಂತಂದೇಳಿ ಎರಡು ನಮ್ಗೆ ಎರಡು ಇದೆ ಅಂತಂದೇಳಿ ನಮಗೆ ಕಾಲ್ ಮಾಡಿ ನಮ್ಗೆ ಇನ್ವೈಟ್ ಮಾಡಿದ್ರು. ಬನ್ನಿ ನೀವು ಅಂತಂದೇಳಿ. ಅಂದ್ರೆ ಪ್ರೆಸೆಂಟ್ ಆ ಮೂಮೆಂಟ್ ಗೆ ಬರೀ ನಾವು 5 ಲ್ಯಾಕ್ ಅಷ್ಟೇ ಹಾಕಿದ್ದು ಅಮೌಂಟ್ ನ, ನಾವ್ ಇನ್ನೂ ಹಾಕಿದ್ದಿಲ್ಲ. ಇಷ್ಟೆಲ್ಲ ಆಗಿದ್ಮೇಲೆ ನಾವು ಇವನಿಗೆ ಹಾಕಿದ್ದು. ಅದ್ರ ಮೇಲೆ ನೀವು ಬ್ಯಾಂಕ್ ಸಾಲ್ವೆನ್ಸಿ ತಗೊಳ್ಳಿ ಅಂತಂದೇಳಿ ಬ್ಯಾಂಕ್ ಸಾಲ್ವೆನ್ಸಿ ಎಲ್ಲ ತರಿಸಿದಾನೆ. 1 ಕೋಟಿ ಸಾಲ್ವೆನ್ಸಿನ ತಗೊಂಡಿದೀವಿ ನಾವು. ಓಕೆ. ಈ ಪ್ರೋಗ್ರಾಮ್ಗಳನ್ನ ಬ್ಯಾಂಕ್ ಸಾಲ್ವೆನ್ಸಿ ಬೇಕು ಅಂತಂದೇಳಿ. ಅಂದ್ರೆ ನಿಮ್ಮನ್ನೆಲ್ಲ ನಂಬಿಸಕ್ಕೆ ಈ ತರ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ರು ಅಂತ ಅನ್ಸುತ್ತಲ್ಲ ಸರ್, ಪಾರ್ಟಿ ಎಲ್ಲ ಅರೇಂಜ್ ಮಾಡಿದ್ದಾನೆ ಸರ್. ಚಂದ್ರಶೇಖರ್ ಅವ್ರನ್ನ ಶ್ರೀಲಂಕಾ ಕಳಿಸಿದಾನೆ, ಇನ್ನೊಬ್ಬ ಲಾಯರ್ನ ಮಾಡಿ ಇದು ಕಳಿಸಿದಾನೆ, ಊಟಿ ಕಳಿಸಿದಾನೆ. ಅದೇ ಸತೀಶ್ ಅವ್ರನ್ನ ಟ್ರೈನಿಂಗ್ ಅಂತಂದೇಳಿ ಮೊಹಾಲಿ ಕಳಿಸಿದಾನೆ, ಡೆಲ್ಲಿ ಮೊಹಾಲಿ ಕಳಿಸಿದಾನೆ. ಅವಾಗ ಡೆಲ್ಲಿ ಈಗ ಟ್ರೈನಿಂಗ್ ಅಂತ ಕಳಿಸಿ ಸತೀಶ್ ಅವ್ರನ್ನ ಮೊಹಾಲಿಗೆ ಟ್ರಿಪ್ ಕಳ್ಸಿನಲ್ಲ, ಅವಾಗಾದ್ರೂ ಚಂದ್ರಶೇಖರ್ ಸರ್ ಹೇಳ್ಬೋದಾಯ್ತಲ್ಲ, ಇಲ್ಲ ತಡ್ರಿ ಇವ್ನ ಯಾಕೋ ಫ್ರಾಡ್ ಇದನ್ನ ದುಡ್ಡು ಹಾಕ್ಬಿಡ್ರಿ ಅಂತ ಬೋರ್ಡ್ ಮಾಡ್ಬೋದಾಯ್ತು. ಅಲ್ಲಿವರೆಗೂ ಮಾಡ್ಲಿಲ್ಲ. ಸಿಗಾಕೊಂಡ ಮೇಲೆ ನಾನೇ ಆಗಿ ನಾನು ಕಾಲ್ ಮಾಡಿರೋದು ಚಂದ್ರಶೇಖರ್ ಸರ್ಗೆ, ಇಲ್ಲ ಸರ್ ಇವ್ನು ಫ್ರಾಡ್ ಇದನ್ನ ಅರೆಸ್ಟ್ ಆದ ಅಂತ ಹೇಳಿ. ಇದೇ ಬೆಂಗಳೂರು ಗಾಂಧಿನಗರದಲ್ಲಿ ಅವ್ನು ಅರೆಸ್ಟ್ ಆಗಿದ್ದು ಸರ್. ಅದು ಅರೆಸ್ಟ್ ನಾನೇ ನ್ಯೂಸ್ ತಿಳಿಸಿರೋದು ಇವ್ರಿಗೆ. ಅರೆಸ್ಟ್ ಯಾವ ರೀತಿಯಾಗಿ ಸರ್? ಸರ್ ಇವನ್ನ ಫುಲ್ ಟ್ರ್ಯಾಕ್ ಮಾಡಿದ್ದಾರೆ. ಇವನು ಬೇರೆ ಕಡೆ ಎಲ್ಲ ಹೋಗಿ ಅಲ್ಲಿ ಮಿಥುನ್ IPS ಅಂತ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಮಿಥುನ್ IPS ವೆಸ್ಟ್ ಅಲ್ಲಿ ಬಂದ್ಬಿಟ್ಟು ಈಶಾನ್ಯ ಭಾಗದಲ್ಲಿ ಮಿಥುನ್ IPS ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ SP ಇದ್ರಲ್ಲ, ಮಿಥುನ್ DCP ಆಗಿದ್ದಾರೆ. ಹೌದು. ಏನ್ ನನ್ನ ಹೆಸರು ಹೇಳ್ಕೊಂಡು ಯಾರೋ ಹಾಡ್ ಮಾಡ್ತಿದ್ರ ಅಂತಂದೇಳಿ ಅಲ್ಲಿಂದ ಟ್ರ್ಯಾಕ್ ಶುರುವಾಗಿರೋದು. ಅಲ್ಲಿಂದ ಟ್ರ್ಯಾಕ್ ಶುರುವಾಗಿದ್ದು ಇವ್ನು ಫುಲ್ ಹುಡ್ಕೊಂತಾನೆ ಬಂದಿರೋ. ಅವತ್ತು ನಾನ್ ಜೊತೆಗೆ ಇದ್ದೆ, ನನ್ನ ಕಾರಲ್ಲೇ ಕರ್ಕೊಂಡು ಹೋಗಿದ್ದೀವಿ. ನಮ್ ಕಾರ್ ಟ್ರ್ಯಾಕ್ ಮಾಡ್ಕೊಂಡು ನಮ್ಮ ಫೋನ್ ನಂಬರ್ ಎಲ್ಲ ತಗೊಂಡು ನಮ್ನ GPS ಲೊಕೇಶನ್ ಹಾಕೊಂಡು ನಾವು ಊಟಕ್ಕಂತ ಪ್ರಶಾಂತ್ ಹೋಟೆಲ್ ಗಾಂಧಿನಗರದಲ್ಲಿ ನಿಲ್ಸಿದ್ವಿ. ಡೋರ್ ಇಳಿತಿದ್ದಂಗೆ ಪೊಲೀಸ್ ಬಂದು ಅರೆಸ್ಟ್ ಮಾಡಿದ್ದು. ಇವನು ಮಿಥುನ್ IPS ಅಂತ ಹೇಳ್ಕೊಳ್ಳಿಲ್ಲ ಅಂದ್ರೆ ಆಲ್ಮೋಸ್ಟ್ ಇನ್ನೂ ಟ್ರ್ಯಾಕ್ ಆಗ್ತಿರ್ಲಿಲ್ಲ, ಟ್ರ್ಯಾಪ್ ಆಗ್ತಿರ್ಲಿಲ್ಲ ಸರ್. ಇನ್ನು ಎಷ್ಟು ಮನೆಗಳು ಹೋಗ್ತಿದ್ವು ಗೊತ್ತಿದ್ದಿಲ್ಲ. ಇವ್ನು ಮಿಥುನ್ IPS ಅಂತಂದು ಹೇಳ್ಕೊಂಡು ಎಲ್ಲೋ ಅಲ್ಲಿ ನ್ಯೂಸ್ ಸೆನ್ಸ್ ಮಾಡಿದ್ಕೆ ಇವ್ನು ಸಿಗೆ ಬಿದ್ದಿದ್ದು. ಇಲ್ಲ ಅಂದ್ರೆ ಇನ್ನೂ ತುಂಬಾ ಜನ ಇದ್ರಲ್ಲಿ ಫ್ರಾಡ್ ಆಗೋರಿದ್ರು. ಇನ್ನು ಹೆಚ್ಚು ಕಡಿಮೆ ಇವನಿಗೆ ಇನ್ನೂ 1 ಕೋಟಿ ಮೇಲೆ ಬರೋ ಅಮೌಂಟ್ ಇತ್ತು ಇವನಿಗೆ. ಇದೇ ತರ ಫ್ರಾಡ್ ಅಲ್ಲಿ ಎಲ್ಲರೂ ಬಿದ್ದರಿದ್ರು, ಅವ್ರು ಹುಷಾರಾದ್ರು. ಅಂದ್ರೆ ಅವ್ನು ಅರೆಸ್ಟ್ ಆಗಿದ್ಕೆ ಅವ್ರು ಬಚಾವಾದ್ರು ಅಷ್ಟೇ. ಓಕೆ. ಇನ್ ಬರ್ಲಿಕ್ಕಿರೋ ಅಮೌಂಟ್ ಹೋಲ್ಡ್ ಆಯ್ತು. ಹೋಲ್ಡ್ ಆಗಿದೆ. ರಿಕವರಿ ಅಮೌಂಟ್ ಚಂದ್ರಶೇಖರ್ ಅವ್ರ ಹತ್ರ ಪಾರ್ಕ್ ಮಾಡಿದ್ರು. 2 ಲಕ್ಷ ರೂಪಾಯಿ ಚಂದ್ರಶೇಖರ್ ಅವ್ರ ಮನೆಯಲ್ಲಿ ಪಾರ್ಕ್ ಮಾಡಿದ್ರು. ಎಷ್ಟು? ಅದನ್ನ ಪೊಲೀಸರು ಸಬ್ಮಿಟ್ ಮಾಡಿದ್ರು ಅವತ್ತು. ಓಕೆ. ಅವನ್ ದುಡ್ಡನ್ನ ಇವ್ರು ಪಾರ್ಕ್ ಮಾಡ್ಕೊಂಡಿದ್ದಾರೆ. ಚಂದ್ರಶೇಖರ್ ಅವರು 32 ಲಕ್ಷನ ಮಿಥುನ್ ದುಡ್ಡನ್ನ ಈ ಫ್ರಾಡ್ ಮಾಡಿದ ದುಡ್ಡನ್ನ ಇವ್ರ ಮನೇಲಿ ಪಾರ್ಕ್ ಮಾಡ್ಕೊಂಡಿದ್ದಾರೆ. ಓಕೆ. ಅಂದ್ರೆ ಇಬ್ರು ಪಾರ್ಟ್ನರ್ಗಳೇ, ಚಂದ್ರಶೇಖರ್ ಮತ್ತೆ ಈ ಮಿಥುನ್ ಇಬ್ರು ಪಾರ್ಟ್ನರ್ಗಳೇ ಈ ಇದ್ರಲ್ಲಿ ವ್ಯವಹಾರದಲ್ಲಿ. ಅದು ನಮಗೆ ಏನು ಬಹಿರಂಗ ಗೊತ್ತಿಲ್ಲ ಸರ್. ಒಟ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವ್ರೆ, ಓಕೆನಾ. ನಮ್ಮನ್ನ ಇವ್ರು IAS ಅಂತ ನಂಬಿಸಿದ್ದು ಇವ್ರೆ, ಚಂದ್ರಶೇಖರ್. ಇಷ್ಟು ಮಾತ್ರ ನಮ್ಗೆ ಪರ್ಫೆಕ್ಟ್ ಇದೆ. ನೀವು ಅಮೌಂಟ್ ಕೊಟ್ಟಿದ್ದೆ ನಮ್ಗೆ ಮಿಥುನ್ ನೀವು ಅಮೌಂಟ್ ಕೊಟ್ಟಿದ್ದೆ ಯಾವಾಗ ಸರ್? ಕೊಟ್ಟಿದ್ದು 1 ಮಂತ್ ಬ್ಯಾಕ್ ಒಂದು 5 ಲ್ಯಾಕ್ ಹಾಕಿದೀವಿ ಸರ್. ಮಾರ್ಚ್ ಅಲ್ಲಿ. ಇನ್ ಉಳ್ಕಿದ್ದೆಲ್ಲ ಇದೇ ಮಂತ್ ಅಲ್ಲೇ ಹಾಕಿರೋದು. ಅಂದ್ರೆ ಮಾರ್ಚ್ ಅಲ್ಲಿ ಕೊಟ್ಟಿದ್ದು ಫಸ್ಟ್ ನೀವು ಅಮೌಂಟ್?
ಹೌದು ಸರ್, ಮಾರ್ಚ್ ಅಲ್ಲಿ ಕೊಟ್ಟಿದ್ದು. ಅದನ್ನ ನಾನು ಸ್ಟೇಟ್ಮೆಂಟ್ ಕಳಿಸ್ತೀನಿ. ಓಕೆ ನಾನು ಸ್ಟೇಟ್ಮೆಂಟ್ ಅಲ್ಲಿ ತಗೊಂಡು ಐಡ್ ಮಾಡಿದ್ದೀನಿ ಅದನ್ನೆಲ್ಲ. ಓಕೆ ಸರ್. ಓಕೆ ಐಡ್ಲರ್ ಅಲ್ಲಿ ಐಡ್ ಮಾಡಿ ಇಟ್ಟಿದ್ದೀನಿ. ಅದನ್ನ ನಿಮ್ಗೆ ಕಳಿಸ್ತೀನಿ. ಓಕೆ ಓಕೆ ಓಕೆ. ಈಗ ನೀವು ಹೊನ್ನಳ್ಳಿ ಇದ್ದೀರಾ? ಸುದೀಪ್ OH ನಮ್ಮ ಸರ್ ಹೊನ್ನಳ್ಳಿ ಇದ್ದೀರಾ ಸರ್ ಈಗ? ಸರ್ ನಾವು ಸರ್ ಹೊನ್ನಾಳಿ ಇಲ್ಲ ಸರ್, ನಾವು ಬೆಂಗಳೂರಿಲ್ಲೇ ಸ್ಟೇಷನ್ ಹತ್ರನೇ ಇದ್ದೀವಿ, ಅಮೃತಹಳ್ಳಿಯಲ್ಲೇ ಇದ್ದೀವಿ. ಓಕೆ 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 ಓಕೆ. ಇನ್ನು ತುಂಬಾ ಬೇರೆಯವರು ಇದ್ದಾರಾ, ಬರ್ತಿದಾರಾ? ಸರ್ ಈಗ ಸದ್ಯಕ್ಕೆ ಮೇಜರ್ ಇರೋದು ನಾವೇ. ಇನ್ನ ಸ್ಟಾಫ್ಗಳು ಅವನೇನೋ ಪರ್ಮನೆಂಟ್ ಮಾಡಿಸ್ತೀನಿ ಅಂತಂದು 2 ಲಕ್ಷ ಅಂತ ಒಂದು 5 ಜನ ಹತ್ರನ ಕಿತ್ತಿದ್ದಾನೆ. ಮೆಡಿಕಲ್ ಶಾಪ್ ಅವ್ರು ಯಾರು ಬರ್ತಾ ಇಲ್ಲ. ಈಗ ಮೇಜರ್ ಇರೋದು ಸತೀಶ್ ಅವರು, ಶ್ರೇಯಸ್ ಮೆಡಿಕಲ್ ಅಂಡ್ ನಾವು. ಓಕೆ ಓಕೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಸರ್. ಓಕೆ ಓಕೆ ಓಕೆ. ಈಗೇನು ಅಮೌಂಟ್ ರಿಕವರಿ ಆಗಂಗ್ ಇದೆಯಾ ಸರ್? ಹೇಗಿದೆ ಕಂಡೀಷನ್? ಸರ್ ಏನಿಲ್ಲ, 33 ಲ್ಯಾಕ್ ಏನ್ ಇವರು ಚಂದ್ರಶೇಖರ್ ಸರ್ ತಂದು ಕೊಟ್ರಲ್ಲ, ಅದಿಷ್ಟೇ ಅಮೌಂಟ್ ರಿಕವರಿ ಆಗಿರೋದು. ಇನ್ನು ಉಳ್ಕಿದ್ದೆಲ್ಲ ಇವನು ಬೆಡ್ಡಿಂಗ್ ಆರ್ಡ್ ಕಳ್ದಿದೆ. ಬೆಡ್ಡಿಂಗ್ ಆರ್ಡ್ ಅರ್ಧ ಕಳ್ದಿದ್ದಾನೆ. ಇವ್ರ ಮೇಲೆ ಇನ್ವೆಸ್ಟ್ ಮಾಡಿ ಅರ್ಧ ಕಳ್ದಿದ್ದಾನೆ. ಯಾರು? ಚಂದ್ರಶೇಖರ್ ಸರ್, ಇವರು ಸುನಿಲ್ ಸರ್, ಆಮೇಲೆ ನೆಕ್ಸ್ಟ್ ಇವ್ರು ಶ್ರೇಯಸ್ ಅವರು, ಅವ್ರ ದುಡ್ಡಲ್ಲಿ ಅವ್ರಿಗೆ ಟ್ರಿಪ್ ಕಳ್ಸಿದ್ದಾನೆ. ಈ ತರ ಇವನು ಟ್ರಿಪ್ ಕಳ್ಸೋದು, ಅವ್ರ ನಮ್ಸಕ್ಕೋಸ್ಕರ ಎಲ್ಲದೂ ಮಾಡಿದ್ದಾನೆ. ಇದರಲ್ಲಿ ನಮಗೆ ಚಂದ್ರಶೇಖರ್ ಸರ್ ಪಾತ್ರ ಏನು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಸರ್. ಪರಿಚಯ ಮಾಡಿಸಿದ್ದು ಅವ್ರ ಕ್ಯಾಬಿನ್ ಅಲ್ಲಿ ಕೂರಿಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿದ್ದು ಎಲ್ಲ ಬಂದ್ಬಿಟ್ಟು ಚಂದ್ರಶೇಖರ್ ಸರ್. ಓಕೆ ಸರ್. ಓಕೆ ಸರ್ ಆಕ್ಚುಲಿ ನಮಗೆ ಕಾಂಟ್ಯಾಕ್ಟ್ ಆಗಿದ್ದು ಅಂದ್ರೆ ವೇಣುಗೋಪಾಲ್ ಅಂತ ಒಬ್ರು ಇದ್ದಾರೆ ಚಿಕ್ಕಮಂಗ್ಳೂರಲ್ಲಿ, KRS ಹಾಸ್ಪಿಟಲ್ ವರ್ಕ್ ಮಾಡ್ತಾರೆ. ಈ ಚಂದ್ರಶೇಖರ್ ಅವರು ಅವ್ರನ್ನ ಕರ್ಸ್ಕೊಂಡು, ವೇಣುಗೋಪಾಲ್ ಅವ್ರನ್ನ ಕರ್ಸ್ಕೊಂಡು ಅವ್ರು ಕೇಳಿದಾಗ ಅವರು ಸರ್ ಒಳ್ಳೆ ಹುಡುಗ ಇದಾನೆ, ಪಾಪ ಕೆಲಸ ಮಾಡ್ತಾನೆ ಅಂತಂದೇಳಿ ನನಗೆ ರೆಫರ್ ಮಾಡಿದ್ದು, ನನಗೆ ಕಾಲ್ ಮಾಡಿದ್ದು. ನಾನು ಅಗೇನ್ ಏನಾಯ್ತು, ನೆಕ್ಸ್ಟ್ ಚಂದ್ರಶೇಖರ್ ಅವ್ರನ್ನ ಮೀಟ್ ಮಾಡಿದೆ ನೆಕ್ಸ್ಟ್ ಡೇನೆ. ವೇಣುಗೋಪಾಲ್ ಮೀಟ್ ಮಾಡಿಸಿದ? IAS ಅಂತಂದೇಳಿ. ಹೌದೌದು. KRS ಅಲ್ಲಿ ವರ್ಕ್ ಮಾಡ್ತಾರ ಅವರು? ಸರ್ ಅವರು KRS ಅಲ್ಲಲ್ಲ ಸರ್. ಯಾವ್ದ್ರ KRS ಅಲ್ಲಿ ವರ್ಕ್ ಮಾಡ್ತಾರ ವೇಣುಗೋಪಾಲ್? ಅಲ್ಲ ಅವರು ಶಿವಮೊಗ್ಗದಲ್ಲೇ ಇರೋದು. ವೇಣು ಅಂತಂದೇಳಿ. ಓಕೆ ಓಕೆ. ಅವರು ಅಂದ್ರೆ ಇವ್ರಿಗೆ ಟಚ್, ಅವ್ರು ನಮಗೆ ಹೇಳಿದ್ದು. ನಾವ್ ಇವ್ರು ಚಂದ್ರಶೇಖರ್ ಸರ್ ಮೀಟ್ ಮಾಡಿದ್ದು. ಚಂದ್ರಶೇಖರ್ ಸರ್ ನನಗೆ ಇಲ್ಲಿಗೆ ಪ್ರೆಸೆಂಟ್ ಹೊಸಬ್ರಲ್ಲ, ನನಗೆ ಅಳುಬ್ರು ಅವರು. ಯಾವ ತರ ಅಂದ್ರೆ ಆಲ್ರೆಡಿ ನಾನು ಅವ್ರಿಗೆ ಸಪ್ಲೈ ಕೊಟ್ಟಿದ್ದೀನಿ. ಓಕೆ. ಸಪ್ಲೈ ಕೊಟ್ಟಿದ್ದೀನಿ, ಎಲ್ಲ ಆಗಿದೆ. ಅವರು ನನ್ಗೆ ಜಸ್ಟ್ ಅವ್ರು ವೇಣವರು ಹೇಳಿದ್ದು ಹಿಂಗಿದೆ ಅಂತ, ನೋಡಿ ಸರ್ ಮಾಡ್ತೀರಾ ಸರ್? ಓಕೆ ಅಂದ್ರೆ ಮಾಡ್ತೀನಿ ಸರ್ ಅಂತ ಇವ್ರನ್ನ ಡೈರೆಕ್ಟ್ ಮೀಟ್ ಮಾಡಿದಾಗ ಇವರೆಲ್ಲ ನನಗೆ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು. ಇಬ್ರು, ಚಂದ್ರಶೇಖರ್ ಸರ್, ಮಿಥುನ್ ಎಕ್ಸ್ಪ್ಲೇನ್ ಮಾಡಿ ಈ ತರನೇ ವರ್ಕ್ ಆಗುತ್ತೆ, ಈ ತರನೇ ಇರುತ್ತೆ, ಈ ತರನೇ ಸಪ್ಲೈ ಇರುತ್ತೆ, ಇನಿಷಿಯಲ್ ಫಂಡೇ ನಿಮಗೆ ಬರುತ್ತೆ ಅಂದ್ರೆ ನಾವು ಅದನ್ನ ತಿಳ್ಕೊಂಡ್ವಿ ಸರ್. NHM ಅಲ್ಲಿ ಬಂದ್ಬಿಟ್ಟು ಆತರ ಇದೆ. ಅವ್ರು ಹೇಳಿರೋ ಫ್ಯಾಕ್ಟ್ 100% ಇದೆ, ಬಟ್ ಇವ್ರು 100% ಇಲ್ಲ ಅಷ್ಟೇ ಅದ್ರಲ್ಲಿ. ಓಕೆ ಓಕೆ ಓಕೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.